ಜನ ನಮ್ಮನ್ನ ಕಾಂಗ್ರೆಸ್ ಬೆಂಬಲಿಗರು ಎಂದು ತಿಳಿದರೂ ಕೂಡ ಪರವಾಗಿಲ್ಲ, ಆದರೆ ಕನ್ನಡಕ್ಕಾಗಿ ಹೋರಾಡಿದ ಖಂಡ್ರೆ ಕುಟುಂಬದೊಂದಿಗೆ ನಾವು ಸದಾ ಜೊತೆಗಿರುತ್ತೇವೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಡಳಿತದ ವತಿಯಿಂದ ಮೊನ್ನೆ ನಡೆದ ಪಾಪ್ನಾಶ್ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗೆ ಚಾಲನೆ ವೇಳೆ ಭಗವಂತ ಖೋಬಾ ಅವರು ಗೊಂದಲ ಸೃಷ್ಟಿಸಲು ಹೊರಟಿದ್ದನ್ನು ಖಂಡಿಸಿ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತ ಸೋಮನಾಥ್ ಮುದೋಳ್ಕರ್ ಕಳೆದ 10 ವರ್ಷಗಳ ಕಾಲ ಸಂಸದರಾಗಿ 5 ವರ್ಷಗಳ ಕಾಲ ಕೇಂದ್ರ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಖೋಬಾ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಏನೂ ಮಾಡದೆ ಒಬ್ಬ ಯುವ ಸಂಸದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡುವಾಗ ಅಡ್ಡಿಪಡಿಸುವುದು ಸರಿಯಲ್ಲ. ಸರ್ಕಾರದ ಅನುದಾನ ಬಂದಾಗ ಜನಪ್ರತಿನಿಧಿಗಳು ಕಾಮಗಾರಿಗೆ ಚಾಲನೆ ನೀಡ್ತಾರೆ. ಭಗವಂತ ಖೋಬಾ ಅವರನ್ನ ಜನ ಸೋಲಿಸಿ ಮನೆಯಲ್ಲಿ ಕೂರಿಸಿದ್ದಾರೆ. ಮನೆಯಲ್ಲಿ ಕೂಡಿ ಈ ರೀತಿ ಗಲಾಟೆ ಮಾಡುವುದರಿಂದ ಜನರ ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ. ಜಿಲ್ಲೆಯ ಜನರ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗುವ ಮೂಲಕ ಜನರ ಮನಸ್ಸು ಗೆಲ್ಲಿ ಅಂತ ಸಲಹೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿಯಲ್ಲಿ 22 ಕೋಟಿ 41 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸುವ ಕುರಿತು ಒಂದು ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾಮಗಾರಿಯ ಪೂಜಾ ದಿವಸವೇ ಮಾಜಿ ಕೇಂದ್ರ ಸಚಿವರು ಬಿಜೆಪಿಯ ಮುಖಂಡರಾದ ಭಗವಂತ ಖೋಬಾ ಅವರು ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ತಾವು ಕೇಂದ್ರ ಮಂತ್ರಿ ಆದಾಗ ಬೀದರ್ ಜಿಲ್ಲೆಯಲ್ಲಿ ನಿರುದ್ಯೋಗ ಒಂದು ಹೋರಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಒಂದೆರಡು ಕಾರ್ಖಾನೆಗಳನ್ನು ತರಬೇಕಾಗಿತ್ತು. ಅಂಥ ಕೆಲಸಗಳು ಮಾಡಿಲ್ಲ. ಒಂದು ಸಣ್ಣ ಹುಡುಗ, ತಮ್ಮ ಮಗನ ವಯಸ್ಸಿನ ಹುಡುಗರ ಸಂಸದ ಸಾಗರ್ ಖಂಡ್ರೆ ಅವರು ಕಾಮಗಾರಿ ಉದ್ಘಾಟನೆ ಮಾಡುವ 2 ದಿವಸಕ್ಕಿಂತ ಮುಂಚೆನೇ ತಮ್ಮದೇ ಪಕ್ಷದ ಮಂತ್ರಿಗಳಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿಯಾಗಿ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಅದು ಭಾವಚಿತ್ರಗಳ ಸಹ ಬೀದರ್ ನಗರದಂತೆ ಎಲ್ಲ ಕಡೆ ಹಾಕಿದ್ದಾರೆ. ಸ್ಥಳೀಯ ಲೋಕಸಭಾ ಸದಸ್ಯರು, ಕೇಂದ್ರ ಸರ್ಕಾರದ ಅನುದಾನ ಇದ್ದರೂ ಲೋಕಸಭಾ ಸದಸ್ಯರು ಶಿಲಾನ್ಯಾಸ ಉದ್ಘಾಟನೆ ಮಾಡ್ತಾರೆ. ಆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಸಂಸದರು, ಜಿಲ್ಲೆಯ ಶಾಸಕರು, MLCಗಳೆಲ್ಲ ಇರ್ತಾರೆ. ತಾವು ಸೋತಿದ್ರಿ, ತಮ್ಮ ಜನ ಮನ್ಯಾಗ ಕೂಡ್ಸ್ಯಾರ, ಮನ್ಯಾಗ ಕೂಡ್ರಿ. ಅಥವಾ ಆಗಲಿಲ್ಲ ಅಂದ್ರೆ ಬೇರೆ ನಿಮಗೆ ಜನದ ಮನಸ್ಸು ಗೆದಿಬೇಕಿತ್ತು ಅಂದ್ರೆ ಈ ಥರ ಗಲಾಟೆ ಮಾಡೋದ್ರ ಗೆದಲಕ್ಕಾಗಲ್ಲ. ತಾವು ಸಾಕಷ್ಟು ಸಮಸ್ಯೆಗಳದಾವ, ನಮ್ಮ ಜಿಲ್ಲೆ ಸಾಕಷ್ಟು ಸಮಸ್ಯೆಗಳದಾವ. ಆ ಸಮಸ್ಯೆಗಳ ಕಡೆ ಗಮನ ಕೊಡ್ರಿ ಅಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ. ಕುಟುಂಬ ಕನ್ನಡಕ್ಕಾಗಿ ದುಡ್ತಕ್ಕಂಥ ಕುಟುಂಬ. ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ಈ ಕರ್ನಾಟಕಕ್ಕಾಗಿ ದುಡಿದವರು. ಬೀದರ್ ಜಿಲ್ಲೆಯನ್ನು ಕರ್ನಾಟಕನ ಕಸಿಗೊಳಿಸಲಿಕ್ಕೆ ಮುಖ್ಯ ಕಾರಣನೇ ಭೀಮಣ್ಣ ಖಂಡ್ರೆ ಅವರು. ಹೀಗಾಗಿ ಹಿಂದಿನಿಂದಲೂ ಸಹ ಕುಟುಂಬ ಕನ್ನಡಕ್ಕಾಗಿ ಕೆಲಸ ಮಾಡ್ಕೊತಾ ಬಂದಿದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಸಾಗರ್ ಖಂಡ್ರೆ ಅವ್ರ ಜೊತೆ ನಿಂತ್ಕೋತಕ್ಕಂಥ ಕೆಲಸ ಮಾಡ್ತೇವೆ. ನಾವು ನಿಂತ್ಕೋತೇವೆ. ಯಾರೇ ಏನೇ ತಿಳ್ಕೊಳ್ಳಿ, ಅಥವಾ ನಾವು ಕಾಂಗ್ರೆಸ್ ಬೆಂಬಲಿತ ತಿಳ್ಕೊಂಡ್ರೆ ನಮ್ಗೇನು ತೊಂದರೆ ಇಲ್ಲ. ನಾವು